ಫ್ರೆಂಡ್ಸ್, ಈಗ ಫೈನಲಿ ಹೋಮ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಹೆಂಗಿದೆಯೋ ಅದೇ ಥರನೇ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಹೊರಗಡೆ ಇದೆಲ್ಲ ಕೂಡ. ಇನ್ನಲ್ಲೇ ಹಸು ಇದೆ, ಹೊರಗಡೆ ಈ ಥರ ಕಾಣಿಸುತ್ತೆ. ಇದೆಲ್ಲ ಕೂಡ ಫುಲ್ಲು ಶೀಟ್ ಮನೆ. ಇದು ಈ ಕಡೆ ನೋಡ್ಬೋದು ತೆಂಗಿನ ಗಿಡ ಅವೆಲ್ಲ ಕೂಡ ಚಿಕ್ಕ ಚಿಕ್ಕ ಸಸಿ ಇತ್ತು, ಎಲ್ಲನೂ ಹಾಕ್ಬೇಕಂತ ಹೇಳ್ಬಿಟ್ಟು ಅವ್ರು ಹಾಕೇ ಇಲ್ಲ. ಮತ್ತು ಅವೆಲ್ಲ ಕೂಡ ಒಂದೇ ಹತ್ರನೇ ಬೆಳ್ಕೊಂಡ್ಬಿಟ್ಟಿದೆ ಫುಲ್ಲು. ಎಷ್ಟು ಎತ್ತರ ಆಗಿದೆ ನೋಡಿ. ಮತ್ತು ಇವನ್ನ ಎಬ್ಬರಿಸಿ ಎಲ್ಲಿ ಇಡೋಕ್ಕಾಗುತ್ತೋ ಗೊತ್ತಿಲ್ಲ. ಜಾಗ ಅಂತೂ ಇಲ್ಲವೇ ಇಲ್ಲ ಈಗ ಸದ್ಯಕ್ಕೆ. ಬನ್ನಿ ಇರಲಿ. ಬೆಳಗ್ಗೆ ಸಗಣೀರು ಹಾಕಿದ್ದೀನಿ, ರಂಗೋಲಿ ಹಾಕೋಣ ಅಂದರೆ ರಂಗೋಲಿ ಇಟ್ಟು ಖಾಲಿ ಆಗಿತ್ತು. ಹಂಗೆ ಅದಕ್ಕೋಸ್ಕರ ರಂಗೋಲಿ ಹಾಕಿಲ್ಲ. ಒಂಥರ ಫುಲ್ಲು ಖಾಲಿ ಅನ್ನಿಸ್ತಾ ಇದೆ. ಮನೆ ಮುಂದೆ ಏನೇ ಹೇಳಿ ರಂಗೋಲಿ ಹಾಕಿದ್ರೇ ಒಂಥರ ಲಕ್ಷಣ ಚೆನ್ನಾಗಿ ಕಾಣಿಸುತ್ತೆ. ಇರಲಿಲ್ಲಲ್ವಾ, ಇನ್ನು ಸಾರನ್ನು ಬಿಟ್ಟು ಬರೋಕ್ಕೆ ಹೋಗ್ತೀನಲ್ಲ, ತೊಗೊಂಬರೋಣ ಅಂತ ಹೇಳಿಬಿಟ್ಟು ಇನ್ನು ಖಾಲಿ ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಈ ಥರ ಅಲ್ಲೊಂದು ಶೆಡ್ ಇದೆ, ಅದರಲ್ಲಿ ನಾಯಿ ಮರಿ ಎಲ್ಲ ಇದೆ. ಮುಂಚೆ ಕುರಿ ಎಲ್ಲ ಇದ್ವು ಅದರಲ್ಲಿ. ಇದು ಬಂದುಬಿಟ್ಟು ಇದು ಕಾಣಿಸ್ತಾ ಇದೆ ಅಲ್ವ, ಇದು ಹಸುಗಳ ಶೆಡ್. ಅದು ಮುಂಚೆ ಇದ್ದು ಒಂದು 3-4 ಅವನ್ನ ಇದರಲ್ಲಿ ಕಟ್ಟಾಕ್ತಾಯಿದ್ರು ನಮ್ಮ ಮನೆಯವರು. ಹಿಂಗಿದೆ ಹೊರಗಡೆ ಈ ಥರ ಕಾಣಿಸ್ತಿದೆ. ಎಲ್ಲ ಕೂಡ ಶೀಟ್ ಮನೆ. ಇಲ್ಲಿ ಬಂದುಬಿಟ್ಟು ನಾ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಇಲ್ಲಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ತೆಂಗಿನ ಮರದ ಹತ್ರ ಮಾಡ್ಕೊಳ್ಳೋಣ, ಡ್ರಮ್ ಇದೆ ಅಲ್ವಾ, ಅಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಹೆಂಗೋ ತೆಂಗಿನ ಗಿಡಕ್ಕೆ ನೀರು ಹೋಗ್ತಾವೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮತ್ತೆ ಅಲ್ಲಿಂದ ಇಲ್ಲಿಗೆ ಇನ್ನೆಲ್ಲ ತೊಗೊಂಬರೋದು ಅಂತ ಹೇಳ್ಬಿಟ್ಟು. ಇನ್ನು ಬಂಡೆ ವ್ಯವಸ್ಥೆ ಕೂಡ ಚೆನ್ನಾಗಿತ್ತಲ್ಲ, ಇನ್ನು ಬಟ್ಟೆ ಎಲ್ಲ ಒಗೆಯೋದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲೇ ಮಾಡಿಕೊಂಡೆ. ಇನ್ನು ಇಲ್ಲೇ ಬಟ್ಟೆ ಒಗಿತೀನಿ, ಇಲ್ಲೇ ಪಾತ್ರೆ ಎಲ್ಲ ತೊಳೆದು ಇಲ್ಲೇ ನೀರೆಲ್ಲ ತುಂಬಿಸ್ಬಿಡ್ತೀನಿ. ಇನ್ನು ಸ್ವಲ್ಪ ಬಟ್ಟೆ ಇತ್ತು, ಇವಾಗ ಹೋಗಿದ್ಬಿಟ್ಟು ಹಂಗೆ ಹಾಕಿದ್ದೀನಿ ಒಣಗಾಕೋಣ ಅಂತ ಹೇಳಿ. ಇದು ಮುಂಚೆ ಸ್ಟಾರ್ಟಿಂಗು ಇವರು ಈ ತೋಟ ತೊಗೊಂಡಾಗ, ಹೊಲ ತೊಗೊಂಡ್ರಲ್ಲ ಅವಾಗ ಈ ಮನೆಯೇ ಅವ್ರು ಮಾಡ್ಕೊಂಡಿದ್ದು ಫಸ್ಟ್ ಇರೋದಕ್ಕೆ. ಇದರಲ್ಲಿ ಇದ್ಕೊಂಡೆ ಅವರು ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಮನೆ, ಹೊಸ ಮನೆ ಕಟ್ಸ್ಕೊಂಡ್ರು. ನೋಡ್ಬೋದು, ಅಲ್ಲಿಗೂ ಇಲ್ಲಿಗೂ ಏನು ಜಾಸ್ತಿ ದೂರ ಇರಲ್ಲ, ಹತ್ರನೇ ಆಗುತ್ತೆ. ಆ ಮನೆ ಕಟ್ಸಿದ್ರು, ಅಲ್ಲಿವರೆಗೂ ಈ ಮನೆಯಲ್ಲೇ ಉಳ್ಕೊಂಡಿದ್ರು ಅವರು. ಇನ್ನು ಅದಕ್ಕೆ ಇನ್ನು ಬನ್ನಿ ನೋಡೋಣ. ಎಲ್ಲ ಕೂಡ ಇದು ಫುಲ್ಲು ಬಂಡೆನೇ ಹಾರಿಸಿದ್ದಾರೆ ಹೊರಗಡೆ ಕೂಡ. ಇದು ಸಖತ್ತು ಗಲೀಜಿದೆ ಫ್ರೆಂಡ್ಸ್. ಎಷ್ಟು ಉಜ್ಜಿ ತೊಳೆದ್ರೂ ಕೂಡ ಇವು ಕ್ಲೀನ್ ಆಗೋದಿಲ್ಲ. ಯಾಕೆಂದರೆ 4-5 ವರ್ಷ ಗ್ಯಾಪ್ ಆಗಿಬಿಡ್ತಲ್ಲ, ಯಾರ್ಯಾರು ನೋಡ್ಕೊಂಡಿಲ್ಲ, ಯಾರು ಕೂಡ ಕ್ಲೀನ್ ಮಾಡಿಲ್ಲಲ್ಲ. ಹಂಗಾಗಿ ಇವಾಗ ಸಾಮಾನ್ಯವಾಗಿ ಎಷ್ಟು ಉಜ್ಜಿ ತೊಳೆದ್ರೂ ಕೂಡ ಇವು ಕ್ಲೀನ್ ಆಗ್ತಾಯಿಲ್ಲ. ಅದಕ್ಕೆ ಈ ಥರ ಕಲರ್ ಕಾಣಿಸ್ತಾ ಇದೆ. ಇನ್ನು ಇದೆಲ್ಲ ಬಂದುಬಿಟ್ಟು ಗೊಬ್ಬರ. ಇನ್ನು ಮಳೆಗೋಸ್ಕರ ವೇಟಿಂಗು. ಮಳೆ ಬಂದ ತಕ್ಷಣ ಇನ್ನು ಗೊಬ್ಬರ ಹಾಕ್ಸ್ತಾರೆ. ಇವೆಲ್ಲ ಗೊಬ್ಬರ ಚೀಲ ಎಲ್ಲ ಖಾಲಿ ಆದಮೇಲೆ ಇದು ಸ್ವಲ್ಪ ಚೆನ್ನಾಗೇ ಕಾಣಿಸುತ್ತೆ. ಇದು ಫುಲ್ಲು ಒಂದು ಬಂಡೆ ಇದೆ. ಇಲ್ಲಿ ಬಂಡೆ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿಂದ ಹಿಡ್ಬಿಟ್ಟು ಅಲ್ಲಿವರೆಗೂ, ಅಲ್ಲಿ ಚೇರ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿವರೆಗೂ ಕೂಡ ಬಂಡೆ ಹಾಕಿದ್ದಾರೆ. ಅದ್ರ ಮೇಲೆ ಗೊಬ್ಬರ ಚೀಲ ಎಲ್ಲ ಇಟ್ಬಿಟ್ಟು ಇನ್ನು ತಾಟ್ಪಲ್ ಒದಿಸಿದ್ದಾರೆ. ಆದರೂ ಕೂಡ ಇಲ್ಲಿ ಕಾಟ ಎಲ್ಲ ಕಡ್ದು ಬಿಸಾಕ್ಬಿಟ್ಟಿದ್ದಾವೆ. ಇನ್ನು ಮಳೆ ಬಂದ ತಕ್ಷಣ ಈ ಗೊಬ್ಬರ ಎಲ್ಲ ಹಾಕಿದ್ಮೇಲೆ ಆರಾಮಾಗಿ ಎಲ್ಲ ಕ್ಲೀನ್ ಮಾಡ್ಕೋಬೋದು ಇಲ್ಲಿ. ಇನ್ನು ಈ ಥರ ಇದೆ. ಇನ್ನು ಈ ಕಡೆ ಒಂದು ಬಂಡೆ ಇದೆ ಅಲ್ವಾ, ಇಲ್ಲಿ ಸ್ವಲ್ಪ ಎಲ್ಲ ಇಟ್ಕೊಂಡಿದ್ದೀನಿ, ಕ್ಯಾನ್ ಇಟ್ಕೊಂಡಿದ್ದೀನಿ, ನೀರಿನ ಕ್ಯಾನ್ ಕುಡಿಯೋದಕ್ಕೆ ಇಲ್ಲೇನೆ. ಇನ್ನು ಬೇಸಿಗೆ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ಹಚ್ಚಿ ಸುತ್ತಬಿಟ್ಟಿದ್ದೀನಿ. ಇದಕ್ಕೆ ನೀರು ಹಾಕಬೇಕಿತ್ತು, ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಆಗಲೇ ಹಾಕಬೇಕು, ಹಂಗಾದ್ರೆ ತಣ್ಣಗಿರ್ತವೆ, ಇಲ್ಲಾಂದರೆ ಕುಡಿಯೋದಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ಬಿಸಿ ಇರ್ತವೆ ನೀರು. ಇಲ್ಲಿ ಬಂದುಬಿಟ್ಟು ನಾ ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿ. ಇನ್ನು ಈ ಕಡೆ ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ ಎಲ್ಲ ತೊಗೊಳೋದು ಇಡೋದು ಅವೆಲ್ಲ ಇದ್ದಾವೆ. ಇದು ಬಂಡೆ. ಇದು ಕೆಳಗಡೆ ಕೋಳಿ ಅಲ್ಲಿದೆ ಅಲ್ವಾ ಜಾಗ, ಅಲ್ಲಿ ಕೋಳಿ ಬಂದು ಇರುತ್ತೆ ಸಾಯಂಕಾಲ ಟೈಮು. ಇವು ಬಂದುಬಿಟ್ಟು ಇದು ಬಟ್ಟೆ ಹಾಕಿಡ್ತೀನಿ, ಒಗೆಯೋ ಬಟ್ಟೆ. ಇನ್ನು ಒಗಿಬೇಕಾದ್ರೆ ತೊಗೊಂಡ್ಬಿಟ್ಟು ಇನ್ನು ಒಗೆಯೋದು. ಇನ್ನು ಒಳಗಡೆ ಹೋಗೋಣ. ಇದು ಬಂದುಬಿಟ್ಟು ಫುಲ್ಲು ಕಾಲಿದೆ, ಇದರಲ್ಲಿ ಏನು ಕೂಡ ರೂಮ್ ಆಗಲಿ ಏನು ಕೂಡ ಇಲ್ಲ. ಇನ್ನು ಸ್ಟಾರ್ಟಿಂಗ್ ಈ ಥರ ಕಾಣಿಸ್ತಾ ಇದೆ ನಿಮಗೆ. ಕ್ಯಾಮ್ರಾ ಕ್ಲಿಯರಿಟಿ ಬರುತ್ತೋ ಇಲ್ಲ ಗೊತ್ತಿಲ್ಲ, ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಇವಾಗ. ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ಸ್ಟಾರ್ಟಿಂಗಲ್ಲೇ ಒಂದು ಮಿರಾರ್ ಇಟ್ಟಿದ್ದೀನಿ. ಮಿರಾರ್ ಇಟ್ಕೊಂಡ್ಬಿಟ್ಟು ಇನ್ನು ಈ ಕಡೆ ಡೈಲಿ ನಾವೇನು ಯೂಸ್ ಮಾಡ್ತೀವೋ ಅಂದರೆ ಕ್ರೀಮು, ಪೌಡ್ರು ಅದೆಲ್ಲ ಕೂಡ ಇಟ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಇಟ್ಕೋಬೇಕು. ಸುಮ್ಮನೆ ತೊಗೊಂಡು ಹಾಕ್ಕೊತಾ ಇರ್ತೀವಲ್ಲ. ಇನ್ನು ನಾನೇನು ಜಾಸ್ತಿ ಏನು ಯೂಸ್ ಮಾಡಲ್ಲ. ಇನ್ನು ನಮ್ಮ ಸಾಣ ಇದ್ದಾಳಲ್ಲ ಹಾಕ್ಕೊತಾ ಇರ್ತಾಳೆ, ಅದಕ್ಕೆ ಈ ಥರ ಇದೆ. ಇಲ್ಲಂದರೆ ನೀಟಾಗೆಲ್ಲ ನಾನು ಯಾವ ಥರ ಇಟ್ಟಿರ್ತೀನೋ ಅದೇ ಥರನೇ ಇರ್ತಾಯಿತ್ತು. ಡೈಲಿ ಕೂಡ ಏನು ಕೂಡ ಇದಾಗ್ತಾ ಇರಲಿಲ್ಲ. ಇವಾಗ ಸಾಣನೇ ನೋಡ್ಕೊತಿರ್ತಾಳಲ್ಲ, ಈ ಥರ ಇದೆ ಅಷ್ಟೇ. ಅದನ್ನು ಕೂಡ ಏನೂ ಜೋಡಿಸಿಲ್ಲ. ಇನ್ನು ಈ ಕಡೆ ಬಂದರೆ ಹತ್ತಿ. ಇದು ಮೊನ್ನೆ ಅಂತೂ ಗಿಡದಲ್ಲೆಲ್ಲ ಕೂಡ ಫುಲ್ಲು ಎಲ್ಲ ಅಂದರೆ ಒಂದೇ ಒಂದು ಹತ್ತಿ ಗಿಡ ಇದಲ್ವ, ಎಲ್ಲ ಕೂಡ ಬಿದ್ದೋಗೋ ಥರ ಇತ್ತು. ಅದಕ್ಕೆ ಮತ್ತೆ ಒಂದು ಸತಿ ಬಂದುಬಿಟ್ಟು ಎಲ್ಲ ಕಿತ್ಬಿಟ್ಟು ಕೊಟ್ಟಿದ್ದು, ಕವರ್ಗೆ ಹಾಕಿ ಇಟ್ಟಿದ್ದೀನಿ.
ನಮ್ಮ ಗುಂಡನ ಬ್ಯಾಗ್ ಸ್ಕೂಲ್ ಓಪನ್ ಆದಾಗ ಮತ್ತೆ ತೊಗೊಂಡು ತೊಳೆದು ಕಳಿಸ್ಬೇಕು. ಇದರಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಬಾಕ್ಸ್ ಇದ್ದಾವೆ, ಟಿಫನ್ ಬಾಕ್ಸ್ ಮತ್ತು ಎಲೆ ಅವೆಲ್ಲ ಇದ್ದಾವೆ. ಅಂದರೆ ಊಟ ಮಾಡ್ತೀವಲ್ವ, ಪ್ಲಾಸ್ಟಿಕ್ ಎಲೆ ಅವೆಲ್ಲ ಇದ್ದಾವೆ. ಅದಕ್ಕೆ ಒಂದು ಚೀಲಕ್ಕೆ ಹಾಕ್ಬಿಟ್ಟು ಹಿಂಗೆ ಇಟ್ಬಿಟ್ಟಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಸ್ವಲ್ಪ ವೇಸ್ಟೇಜ್ ಎಲ್ಲ ಇಟ್ಟಿದ್ದೀನಿ. ವೇಸ್ಟೇಜ್ ಅಂದರೆ ತರಕಾರಿ ಬುಟ್ಟಿದೆಲ್ಲ ಏನು, ಇವಾಗ ಫ್ರಿಜ್ ಇದೆ ಅಲ್ವಾ, ಫ್ರಿಜ್ಜಲ್ಲಿ ಇಡ್ತೀನಿ. ಅದಕ್ಕೆ ಅದನ್ನ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆ ಥರ ಸೈಡ್ಗೆ ಇಟ್ಟಿದ್ದೀನಿ. ಏನಾದರೂ ಶೆಲ್ಫ್ ಆ ಥರ ಇದ್ದಿದ್ರೆ ಇಟ್ಕೋಬೋದಾಗಿತ್ತು, ಎಕ್ಸ್ಟ್ರಾ ಏನಿಲ್ವಲ್ಲ, ಹಂಗಾಗಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ರೆ ಇನ್ನು ಪಾತ್ರೆ ಸ್ಟ್ಯಾಂಡು ಈ ಥರ ಇದೆ. ಇನ್ನೂ ಸ್ವಲ್ಪ ಇದೆ ಪಾತ್ರೆ ಎಲ್ಲ ತೊಳೆಯೋವು. ಸದ್ಯಕ್ಕೆ ಇದೇ ಥರನೇ ಇರುತ್ತೆ. ಇಷ್ಟು ಇನ್ನು ಲೋಟ, ಸ್ಪೂನು ಮತ್ತು ಚಿಕ್ಕ ಚಿಕ್ಕ ತಟ್ಟೆ ಇಷ್ಟೇ ಇರೋದು. ಜಾಸ್ತಿ ಏನು ಕೂಡ ಐಟಮ್ ಇಲ್ಲ. ಇನ್ನು ಯಾರಾದರೂ ಸಡನ್ನಾಗಿ ನಿಜವಾಗ್ಲೂ ಮನೆಗೆ ಬಂದ್ರಂತೂ ತಟ್ಟೆಗಳು ಇಲ್ಲ. ಫಸ್ಟು ತಟ್ಟೆ ತೊಗೋಬೇಕು, ಸ್ಟೀಲ್ ತಟ್ಟೆ. ಇನ್ನು ಎರಡು ಇದೆ ಅಷ್ಟೇ, ಸ್ಟೀಲ್ ತಟ್ಟೆ. ಒಂದು 3 ಪ್ಲಾಸ್ಟಿಕ್ ತಟ್ಟೆ ಇದೆ. ಅದು ಬಿಟ್ರಂತೂ ತಟ್ಟೆನೇ ಇಲ್ಲ, ತೊಗೋಬೇಕು. ಇನ್ನು ಪಾತ್ರೆ ತೊಳೆದಿದ್ರಲ್ಲ ಹಾಕ್ಬಿಟ್ಟು ಇಲ್ಲೇ ಅಲ್ಲಿ ಹೊರಗಡೆ ಇಟ್ಬಿಟ್ಟು ತೊಗೊಂಬಂದು ಇಲ್ಲಿ ಎಲ್ಲ ಜೋಡಿಸ್ಕೊಳೋದಕ್ಕೆ ಇದು ಟಬ್ಬು. ಇನ್ನು ಈ ಕಡೆ ಸಿಲಿಂಡ್ರ್ ಇಟ್ಟಿದ್ದೀವಿ. ಸಿಲಿಂಡ್ರ್ ಸ್ವಲ್ಪ ಗಾಳಿ ಆಡಲಿ ಅಂತಲೇ ಇನ್ನು ಡೋರ್ ಇದೆ ಅಲ್ವಾ, ಇನ್ನು ಡೋರಿಗೆ ಸರಿಯಾಗಿ ಇಟ್ಟಿದ್ದೀವಿ. ಯಾಕೆಂದರೆ ಎಲ್ಲೂ ಕೂಡ ಕಿಟಿಗೆ ಇಲ್ಲ, ಹಾಗಾಗಿ ಈ ಕಡೆ ಇಟ್ಟಿದ್ದೀವಿ. ಇನ್ನು ಸ್ಟವ್ವು ಇನ್ನು ಈ ಕಡೆ ಸ್ವಲ್ಪ ಐಟಮೆಲ್ಲ ಇಟ್ಕೊಂಡಿದ್ದೀನಿ. ಅಂದರೆ ಅಡುಗೆ ಎಲ್ಲ ಮಾಡಿಬಿಟ್ಟು ಎತ್ತಿಡೋದಿಲ್ಲ. ಅಕ್ಕಿ ನೆನೆಸಿಟ್ಟಿದ್ದೀನಿ ಅನ್ನ ಮಾಡಬೇಕಂತ ಹೇಳ್ಬಿಟ್ಟು. ಸ್ವಲ್ಪ ಹುಣಸೆ ನೆನೆಸಿಟ್ಟಿದ್ದೀನಿ, ಒಬ್ಬಟ್ಟು ಸಾರು ಮಾಡೋಣ ಅಂತೇಳಿ. ಜಾಸ್ತಿ ಇದು ಬಂದಿಲ್ಲ ಬೇಳೆ ಕಟ್ಟು, ಸ್ವಲ್ಪನೇ. ಇವಾಗ ಮಾಡ್ಕೋಬೇಕು, ಸ್ವಲ್ಪ ನೀರು ಹಾಕ್ಬಿಟ್ಟು. ಇನ್ನು ಒಬ್ಬಟ್ಟು ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದು 2ನೇ ಸತಿ ನಾನು ಟ್ರೈ ಮಾಡಿದ್ದು, ಆದರೂ ಸಖತ್ತಾಗಿ ಬಂದಿದೆ ಒಬ್ಬಟ್ಟು ಮಾತ್ರ. ಈ ಕಡೆ ಬಂದುಬಿಟ್ಟು ಇದು ಒಂದು ಕೊಕ್ಕಿ ಥರ ಹಾಕ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಅಂದರೆ ತವ ಇರ್ತಾವಲ್ಲ, ಪಡ್ಡು ತವ ಮತ್ತು ದೋಸೆ ತವ. ಇದು ನಾರ್ಮಲಾಗೆ ಏನಾದರೂ ಹುರ್ಕೊಳ್ಳೋದಕ್ಕೂ ಮತ್ತು ಚಪಾತಿ ಬೇಯಿಸೋದಕ್ಕೂ ಆ ತವ ಇದು. ಇಲ್ಲಿ ಬಂದುಬಿಟ್ಟು ಎಣ್ಣೆದು, ಇದು ಎಣ್ಣೆ, ಇದು ಉಪ್ಪು, ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ತಲೆಗೆ ಹಚ್ಕೊಳ್ಳೋದು. ಇಲ್ಲೇ ಇಟ್ಕೊಂಡಿದ್ದೀನಿ ಇರಲಿ ಅಂತ ಹೇಳಿಬಿಟ್ಟು. ಈ ಥರ ಇದೆ. ಇನ್ನು ಇಲ್ಲಿ ಬಂದುಬಿಟ್ಟು ಸ್ಪೂನುಗಳಿವೆಲ್ಲ ಒಂದು ಚಿಕ್ಕದಾಗಿ ಪುಟ್ಟದಾಗಿ ಇದು ಸ್ಟ್ಯಾಂಡ್ ಥರ ಇದೆ ಅಲ್ವ, ಚೆನ್ನಾಗಿ ನನಗೆ ಯೂಸ್ ಆಯ್ತಿದ್ದು. ಎಲ್ಲ ಕೂಡ ಇದರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ, ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಹತ್ರ ಇರುತ್ತಲ್ವ, ಹಾಗೆ ತೊಗೊಂಡು ಹಾಗೆ ಯೂಸ್ ಮಾಡ್ಬೋದು. ಇನ್ನು ಈ ಕಡೆ ಬಂದುಬಿಟ್ಟು ಸ್ವಲ್ಪ ಬಾಕ್ಸು, ಪಾತ್ರೆ ಸಾಮಾನು, ಅಂದರೆ ಡೈಲಿ ನಾನು ಅಡುಗೆಗೆ ಏನೇನು ಯೂಸ್ ಮಾಡ್ತೀನೋ ಅದೆಲ್ಲ ಕೂಡ ಇಲ್ಲೇ ಈಸಿಯಾಗಿ ಸಿಗೋ ಥರ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಒಣಮೆಣ್ಸಿನ್ಕಾಯಿ ಎಲ್ಲ ಇದ್ದಾವೆ. ಇದರಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಸೋಪ್ ಇದ್ದಾವೆ. ಡೈಲಿ ನಾವು ಬಟ್ಟೆ ಒಗೆಯೋದಕ್ಕೆ ಸೋಪು, ಮೈ ಸೋಪು, ಮತ್ತು ಒಂದು ಸ್ವಲ್ಪ ಹಳೆ ಅವಾಗ ಮುಂಚೆ ಅಂಗಡಿ ಇತ್ತಲ್ವ, ಅಂಗಡಿ ಐಟಮ್ ಎಲ್ಲ ಇದ್ದಾವೆ ಒಂದು ಸ್ವಲ್ಪ. ಅದರಲ್ಲೆಲ್ಲ ಕೂಡ ಇದರಲ್ಲ ತುಂಬಿಕ್ಸಿದ್ದೀನಿ. ಇನ್ನು 3 ಸಿಲ್ವರ್ ಬಾಕ್ಸ್ ಇದ್ದಾವೆ. ಇದರಲ್ಲಿ ಬಂದುಬಿಟ್ಟು ಹುಣ್ಸೆಹಣ್ಣಿದೆ, ಇದರಲ್ಲಿ ಬಂದುಬಿಟ್ಟು ಹುಳ್ಳಿಕಾಳಿದ್ದಾವೆ, ಇದರಲ್ಲಿ ಬಂದುಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟಿದೆ ಅಷ್ಟೇ. ಒಟ್ಟು ನನಗೆ ಏನೇನು ಅರ್ಜೆಂಟ್ ಬೇಕೋ ಎಲ್ಲ ಕೂಡ ಹತ್ರ ಸಿಗೋ ಥರ ಇಟ್ಕೊಂಡಿದ್ದೀನಿ. ಇನ್ನು ಜಾರು, ಡೈಲಿ ಯೂಸ್ ಮಾಡೋ ಪಾತ್ರವೆಲ್ಲ. ಇನ್ನು ಕೆಳಗಡೆ ಬಂದುಬಿಟ್ಟು ಇದರಲ್ಲಿ ರಾಗಿ ಹಸಿಟ್ಟಿದೆ. ಇದರಲ್ಲಿ ಬಂದುಬಿಟ್ಟು ನುಚ್ಚಕ್ಕಿ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ಗೋಧಿ ಹಿಟ್ಟು ಅದೆಲ್ಲ ಕೂಡ ಇದೆ. ಇನ್ನು ಒಂದು ಕೊಡ ಇಲ್ಲೇ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ ಅಡುಗೆ ಮಾಡೋದಕ್ಕೆ. ಇನ್ನು ಹೊರಗಡೆ ಅಂತೂ ಹೋಗೋದಕ್ಕೆ ಆಗೋದಿಲ್ಲ, ಆಗಲಲ್ಲ. ಅದಕ್ಕೆ ಒಂದು ಕೊಡ ತುಂಬಿಟ್ಕೊಂಡು ಇಲ್ಲಿ ಇಟ್ಕೊಬಿಟ್ರೆ ಆರಾಮಾಗಿ ಅಡುಗೆ ಮಾಡೋದಕ್ಕೆ ನೀರು ಯೂಸ್ ಮಾಡ್ಬೋದು ಅಂತೇಳಿ. ಇನ್ನು ಮೇಲ್ಗಡೆ ಬಂದು ಇನ್ನು ಬಾಕ್ಸ್ ಇದ್ದಾವೆ. ಇನ್ನು ಸ್ಟೀಲ್ ಬಾಕ್ಸು ಮತ್ತು ಪ್ಲಾಸ್ಟಿಕ್ ಬಾಕ್ಸು, ಡೈಲಿ ದಿನಸಿ ಇಟ್ಕೊಳ್ಳೋ ಬಾಕ್ಸ್ಗಳೆಲ್ಲ ಕೂಡ ಎಲ್ಲ ಖಾಲಿಯಾಗಿದೆ. ತರಬೇಕು. ಕಡಲೆಬೇಳೆ, ತೊಗರಿಬೇಳೆ ಒಂದು ಸ್ವಲ್ಪ ಇತ್ತು, ಇವತ್ತು ಒಬ್ಬಟ್ಟು ಮಾಡಿದ್ದೀನಿ, ಹಾಗಾಗಿ ಅವನ್ನೂ ಕೂಡ ತೊಗೊಂಬಂದು ಹಾಕ್ಕೋಬೇಕು. ಇನ್ನು ಈ ಥರ ಸಕ್ಕರೆ, ಬೆಲ್ಲ ಮತ್ತು ಇದರಲ್ಲಿ ಸ್ವಲ್ಪ ಕಡಲೆಕಾಳು ಅವೆಲ್ಲ ಇದ್ದಾವೆ. ಇದರಲ್ಲಿ ಬಂದುಬಿಟ್ಟು ಚಿಕನ್ ಮಸಾಲ, ಗರಂ ಮಸಾಲ ಮತ್ತು ಮಟನ್ ಮಸಾಲ, ಸ್ವಲ್ಪ ಶಾವಿಗೆ ಅವೆಲ್ಲ ಕೂಡ ಹಾಕಿಟ್ಕೊಂಡಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ಮೈದಾ ಹಿಟ್ಟಿದೆ ಮತ್ತು ಇದರಲ್ಲಿ ಕಡಲೆ ಹಿಟ್ಟು ಕೂಡ ಇದೆ ಸ್ವಲ್ಪ. ಇನ್ನು ಇದರಲ್ಲಿ ಸಕ್ಕರೆ, ಇದರಲ್ಲಿ ಸ್ವಲ್ಪ ಬೆಲ್ಲ ಇದೆ ಅಷ್ಟೇ. ಇದರಲ್ಲಿ ಬಂದುಬಿಟ್ಟು ಹಾಲು ಪೌಡ್ರು ಮತ್ತು ಟೀ ಪೌಡ್ರ್ ಇದೆ. ಇದರಲ್ಲಿ ಬಂದುಬಿಟ್ಟು ಉಪ್ಪಿಟ್ಟಿಗೆ ಮೊನ್ನೆ ನಮ್ಮ ಮನೆಯವ್ರು ರವೆ ತೊಗೊಂಡಿದ್ರೆ ಅದ್ರ ಹುರಿದು ಬಿಟ್ಟು ಇದರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ಸ್ವಲ್ಪ ಚಿಕ್ಕ ಪುಟ್ಟ ಏನೇನೋ ಇದೆ, ಎಲ್ಲ ನೋಡಬೇಕಷ್ಟೇ. ಆ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಹಿಂದ್ಗಡೆ ಬಂದರೆ ಎಲ್ಲ ಪಾತ್ರೆ, ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆ ಇದ್ದಾವೆ, ಅವೆಲ್ಲ ಕೂಡ ಒಂದರೊಳಗೆ ಒಂದು ಹಾಕ್ಬಿಟ್ಟು ಜೋಡಿಸಿ ನೀಟಾಗಿ ಇಟ್ಬಿಟ್ಟಿದ್ದೀನಿ. ಅವೇನು ಯೂಸ್ ಮಾಡಲ್ಲ ಅದಕ್ಕೋಸ್ಕರ. ಇನ್ನು ಜಾರ್, ಮಿಕ್ಸಿ ಜಾರ್ ಕೂಡ ಎಲ್ಲ ಅಲ್ಲಿದ್ದಾವೆ. ಇನ್ನು ಪ್ಲೇಟ್ ಅವಕ್ಕೆ ಅಂದರೆ ಆ ಕಡೆ ಪಾತ್ರೆ ಎಲ್ಲ ಇದ್ದಾವಲ್ವ, ಆ ಪಾತ್ರೆ ಸೆಟ್ಟಿಗೆ ಬಂದಿರ್ತಾವಲ್ಲ ಪ್ಲೇಟ್ ಎಲ್ಲ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಒಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ಇಷ್ಟೇ, ಜಾಸ್ತಿ ಇಲ್ಲ ಐಟಮ್ ಕೂಡ. ಪಾತ್ರೆ ಸಾಮಾನಾಗಲಿ ಏನೇ ಆಗಲಿ ಏನು ಕೂಡ ಜಾಸ್ತಿ ಇಲ್ಲ. ಇರೋದನ್ನೇ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಜಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇನ್ನು ದೇವ್ರ ಫೋಟೋ ಎಲ್ಲ ಇಟ್ಕೊಂಡಿದ್ದೀನಿ. ಇದು ಫುಲ್ಲು ಖಾಲಿ ಕಾಣಿಸ್ತಾ ಇತ್ತು ಕೆಳಗಡೆ ಎಲ್ಲ ಕೂಡ. ಅದಕ್ಕೆ ಒಂಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು
ಈ ಥರ ಸ್ಕ್ರೀನ್ ಹಾಕಿದ್ದೀನಿ, ಚೆನ್ನಾಗಿರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸ್ಕ್ರೀನ್ ಹಾಕಿದ್ದೀನಿ. ಇಲ್ಲಿ ದೇವ್ರ ಫೋಟೋ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸಿಂಪಲ್ಲಾಗೆ ಪೂಜೆ ಮಾಡೋದಕ್ಕೆ. ಇನ್ನು ದೇವ್ರ ಫೋಟೋ. ಇನ್ನು ಇಲ್ಲಿ ಬಂದುಬಿಟ್ಟು ಸೂಟ್ ಕೇಸ್ ಇದೆ. ಇದರಲ್ಲಿ ಬಂದುಬಿಟ್ಟು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳಿದೆ, ಅಂದರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಮತ್ತು ನಮ್ಮದು ಮದುವೆ ಆಲ್ಬಮ್ಮು, ಅದು ಆಲ್ಬಮ್ ಎಲ್ಲ ಇದ್ದಾವೆ ಇದರಲ್ಲಿ. ಪ್ರತಿಯೊಂದು ಅದರಲ್ಲಿ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು. ಇಷ್ಟು ದೇವ್ರ ಮನೆ, ದೇವ್ರ ಫೋಟೋ ಇಟ್ಟಿರೋ ಜಾಗ ಇದು. ಇನ್ನು ಈ ಕಡೆ ಬಂದರೆ ಇದೆಲ್ಲ ಅಕ್ಕಿ ಚೀಲ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿಟ್ಟಿದ್ನಲ್ವ, ಇದು ನುಚ್ಚಕ್ಕಿ ಜಾಸ್ತಿ ಇದ್ದಾವೆ. ಇದು ಬಂದುಬಿಟ್ಟು ಗಟ್ಟಿ ಅಕ್ಕಿ, ಎರಡು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ರೆ ಬ್ಯಾಗು. ಇನ್ನು ಎಲ್ಲಾದರೂ ಹೋದಾಗ ವೆನಿಟಿ ಬ್ಯಾಗ್ ಹಾಕ್ಕೊಂಡು ಹೋಗ್ತೀನಿ. ಇನ್ನು ಎಲ್ಲಾದರೂ ಊರಿಗೆ ಪರಿಗೆ ಹೋದಾಗ ಗುಂಡನಿಗೂ ನನಗೂ ಬಟ್ಟೆ ತೊಗೊಂಡು ಹೋಗೋಕ್ಕೆ ಈ ಬ್ಯಾಗು. ಇನ್ನು ಇದು ಒಂದು ಎಕ್ಸ್ಟ್ರಾ ಬ್ಯಾಗ್ ಇದೆ, ಇರಲಿ ಅಂತ ಹೇಳಿಬಿಟ್ಟು ಬ್ಯಾಗ್ ಕೂಡ ಇದೇ ಥರನೇ ಕೊಕ್ಕಿ ಮಾಡಿಬಿಟ್ಟು ಇನ್ನು ಹಾಕಿದ್ದೀನಿ. ಇನ್ನು ಈ ಕಡೆ ಬಂದ್ರಂತೂ ಒಂದೇ ಒಂದು ದಿವಾನ್ ಕಾಟ್ ಇದೆ ಅದೃಷ್ಟಕ್ಕೆ. ಈ ದಿವಾನ್ ಕಾಟ್ ಒಳಗಡೆ ಫುಲ್ಲು ಸ್ಯಾರಿ ಎಲ್ಲ ಇಟ್ಕೊಂಡಿದ್ದೀನಿ. ಇವೆಲ್ಲ ಬಟ್ಟೆ, ಇನ್ನು ಗುಂಡನ ಬಟ್ಟೆ ಮತ್ತು ನಮ್ಮ ಬಟ್ಟೆ ಎಲ್ಲ ಕೂಡ ಇದೆ. ಅಂದರೆ ಇದು ಡೈಲಿ ಯೂಸ್ ಮಾಡೋದಲ್ಲ, ಯಾವಾಗಾದ್ರೂ ಎಲ್ಲಾದರೂ ಹೋದಾಗ ಬಂದಾಗ ಹಾಕ್ಕೊಳ್ಳೋ ಬಟ್ಟೆ ಮಾತ್ರ. ಇದರಲ್ಲೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಹಿಂಗೆ ಈ ಥರ ಇಟ್ಬಿಟ್ಟು ಈ ಥರ ಒಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದೀನಿ. ಯಾಕೆಂದರೆ ಧೂಳು ಅದೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಜೋಡಿಸಿ ಹಾಕಿದ್ದೀನಿ. ಮತ್ತು ಇಲ್ಲಿ ಅಂದರೆ ಇಲ್ಲಿ ಕೂಡ ಪಾಪ ಬಟ್ಟೆ ಸುದ್ದಿ ಅಂತ ಹೋಗೋದಿಲ್ಲ, ಇಲ್ಲಿ ಕಡಿಯೋದಿಲ್ಲ. ಅದೇ ಒಂದು ಖುಷಿ ವಿಚಾರ ನನಗೆ. ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಇದು ಸ್ವಲ್ಪ ವೇಸ್ಟೇಜ್ ಸಾಮಾನೆಲ್ಲ ಇದೆ, ಅಂದರೆ ಯೂಸ್ ಮಾಡದೇ ಇರೋ ಸಾಮಾನೆಲ್ಲ. ಒಂದೆರಡು ಬಕೆಟ್ ಇದೆ, 2 ಬಕೆಟು, ಒಂದೆರಡು ಚೀಲ, ಅದಕ್ಕೆಲ್ಲ ಹಾಕ್ಬಿಟ್ಟು ನೀಟಾಗಿ ತುಂಬಿಟ್ಟು ಎಲ್ಲ ಸೈಡ್ಗೆ ತಿಟ್ಬಿಟ್ಟಿದ್ದೀನಿ. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಬಂಡೆ ಇದೆ, ಈ ಬಂಡೆಗೆಲ್ಲ ಜೋಡಿಸ್ಬಿಟ್ಟು ಇಲ್ಲಿ ಒಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದೀನಿ ಕಾಣಿಸ್ದೇ ಇರಲಿ ಅಂತೇಳ್ಬಿಟ್ಟು. ಯಾಕೆಂದರೆ ಅಡ್ಗೋಡೆ ಇಲ್ಲ ಮತ್ತು ಅಡ್ಡ ಏನೂ ಇಲ್ಲ, ಹಾಗಾಗಿ ಸುಮ್ಮನೆ ಒಂಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಡ್ರಮ್ ಇದೆ, ಖಾಲಿ ಡ್ರಮ್ ಇದು. ಇಲ್ಲಿ ಒಂದು ಡೋರ್ ಇದೆ, ಅದೇ ಏನೋ ಇದಿಲ್ಲ, ಇಷ್ಟೇ. ನೋಡ್ತಾ ಇರ್ಬೋದು. ಈ ಕಡೆ ಸೈಡು ಎಲ್ಲ ವೇಸ್ಟ್ ಸಾಮಾನೆಲ್ಲ ಇಟ್ಟಿದ್ದೀನಿ, ಅಂದರೆ ಯೂಸ್ ಮಾಡದೇ ಇರೋದು. ಈ ಕಡೆ ಡ್ರಮ್ಮು, ಡೋರ್ ಇದೆ. ಇನ್ನು ಈ ಕಡೆ ಬಂದರೆ ಇದು ಬಟ್ಟೆಗೆ ಒಂದು ದಾರ ಕಟ್ಟಿದ್ದೀನಿ, ಅಂದರೆ ಡೈಲಿ ಯೂಸ್ ಬಟ್ಟೆ ಇವು, ಡೈಲಿ ಹಾಕ್ಕೊಳ್ಳೋ ಅಷ್ಟೇ. ಇನ್ನು ಎಲ್ಲಾದರೂ ಹೋದಾಗ ಬಂದಾಗ ಹಾಕ್ಕೊಳ್ಳೋದಕ್ಕೆ ಇದರಲ್ಲಿ ಇಟ್ಟಿದ್ದೀನಿ. ಇವು ಡೈಲಿ ಹಾಕ್ಕೊಳ್ಳೋ ಬಟ್ಟೆ ಈ ಥರ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್, ಸಿಂಪಲಾಗೇ ಇದೆ. ಒಂದೇ ಹಾಲು, ಡೈರೆಕ್ಟಾಗಿ ಹಾಲಿದೆ ಅಷ್ಟೇ. ರೂಮ್ ಆಗಲಿ ಏನೂ ಇಲ್ಲ, ಫೆಸಿಲಿಟಿ ಇರೋದ್ರಲ್ಲೇ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಬಂದರೆ ಫ್ಯಾನ್ ಇದೆ, ಮತ್ತು ಇವಾಗ ಒಂದು ಮಿಕ್ಸಿ ಇದೆ, ಮಿಕ್ಸಿ ಮತ್ತು ಚಾರ್ಜ್ ಇಟ್ಕೊಳ್ಳೋದಕ್ಕೆ. ಸದ್ಯ ಟೇಬಲ್ ಅಂತೂ ನಮಗೆ ತುಂಬ ಹೆಲ್ಪ್ ಆಯಿತು. ಇದಕ್ಕೂ ಕೂಡ ಒಂದು ಸ್ಕ್ರೀನ್ ಹಾಕಿದ್ದೀನಿ, ಇರಲಿ ಅಂತ ಹೇಳಿಬಿಟ್ಟು. ನೋಡ್ಬೋದು ಇಲ್ಲಿ ಮಿಕ್ಸಿ. ಇದಂತೂ ನಮ್ಮ ಗುಂಡು ಆಟಾಡೋಕ್ಕೆ ತೊಗೊಂಡ್ಬಿಟ್ಟಿದ್ದಾನೆ, ಆಟಾಡ್ತಾ ಇರ್ತಾನೆ ಇದನ್ನು ತೊಗೊಂಡ್ಬಿಟ್ಟು. ಇದು ಹೊಸದು, ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಹಾಗಾಗಿ ಇಲ್ಲಿ ಚಾರ್ಜ್ ಇಟ್ಕೊಳ್ಳೋದು ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳೋದು, ಇಲ್ಲೇ ಮಿಕ್ಸಿಗೆ ಹಾಕ್ಕೊತೀನಿ. ಇನ್ನು ಇದರಲ್ಲಿ ಕೂಡ ಹೊಸ ಜಾರೆಲ್ಲ ಇದ್ದಾವೆ, ಅವು ತೆಗ್ದಿಲ್ಲ, ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. 2 ಯೂಸ್ ಮಾಡಿದ್ದೀನಿ, 2 ಜಾರ್ ಹಂಗೆ ಇದ್ದಾವೆ ಅದರಲ್ಲಿ. ಇಷ್ಟೇ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಸಿಂಪಲ್ದು ಹೋಮ್ ಟೂರ್ ಅಂತ ಕೇಳಿದ್ರಲ್ವ, ಯಾವ ಥರ ಮಾಡಬೇಕೋ ಗೊತ್ತಿಲ್ಲ, ಒಟ್ಟು ಮಾಡೋದು ಹೇಳೋದೆಲ್ಲ ಇದೇ ಥರ ಇಟ್ಕೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇಷ್ಟಿದೆ ಫ್ರೆಂಡ್ಸ್, ಇಷ್ಟೇ. ಈ ಕಡೆ ಡೋರ್ ಇದೆ ಅಲ್ವಾ, ಈ ಡೈರೆಕ್ಟಾಗಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಎಲ್ಲ ಕೂಡ ಕಾಣಿಸುತ್ತೆ. ಇನ್ನು ಅಡುಗೆ ಮಾಡೋದು, ಕೂತ್ಕೊಂಡಿರೋದು ಮತ್ತು ದೇವ್ರ ಫೋಟೋ ಪ್ರತಿಯೊಂದು ಈ ಥರ ಡೈರೆಕ್ಟಾಗೆ ಕಾಣಿಸ್ತಾ ಇರುತ್ತೆ. ನೋಡ್ಬೋದು ಬಟ್ಟೆ ಈ ಥರ ಇದೆ ಫೈನಲ್ ಆಗಿ. ಇಷ್ಟೇ ಫ್ರೆಂಡ್ಸ್, ನೋಡ್ಬೋದು. ಈ ಕಡೆ ಅಂದರೆ ಹೊರಗಡೆ ನೋಡೋದಾದರೆ ಈ ಥರ ಕಾಣಿಸುತ್ತೆ. ಹೊರಗಡೆ ಈ ಥರ ಇದೆ, ಹಸು ಕಾಣಿಸ್ತಾ ಇದೆ, ನೋಡ್ಬೋದು. ಈ ಥರ ಇದೆ ಹೊರಗಡೆ ನೋಡಿದ್ರೆ, ಒಳಗಡೆಯಿಂದ ಆ ಥರ ಕಾಣಿಸ್ತಾ ಇದೆ, ನೋಡ್ಬೋದು. ಇಷ್ಟೇ ಫ್ರೆಂಡ್ಸ್, ನೋಡ್ಬೋದು. ನಮ್ಮ ಮನೆ ನೋಡಿ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ. ಮತ್ತು ಏನಾದರೂ ನಿಮ್ಗೆ ಐಡಿಯಾ ಇದ್ದರೆ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಆ ಥರ ಇಟ್ಕೊಬೋದು, ಈ ಥರ ಇಟ್ಕೊಬೋದು ಅಂತ ಸ್ವಲ್ಪ ಐಡಿಯಾ ಕೊಟ್ಟರು ಸ್ವಲ್ಪ ಚೇಂಜ್ ಮಾಡ್ಕೊತೀನಿ. ಸದ್ಯಕ್ಕೆ ಇವಾಗ ಇರೋ ಮಟ್ಟಿಗೆ ಈ ಥರ ಇಟ್ಕೊಂಡಿದ್ದೀನಿ. ಏನು ಕೂಡ ಎಕ್ಸ್ಟ್ರಾ ಟೇಬಲ್ಲು ಅದು ಇದ್ದಿದ್ರೆ ಏನಾದರೂ ಸ್ವಲ್ಪ ಜೋಡಿಸ್ಬೋದಾಗಿತ್ತು ನೀಟಾಗಿ, ಏನಿಲ್ಲವಲ್ಲ, ಹಾಗಾಗಿ ಈ ಥರ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ. ಹೋಮ್ ಟೂರ್ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.